ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ. ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ, ನಾವು ಆತ್ಮಿಕ ಹಿಂಜಾರುವಿಕೆಗಾಗಿ ಮತ್ತು ಒಂದು ವೇಳೆ ಕುರುಡುತನದಲ್ಲಿ ಏಕೆ ಇರ್ತವೆ ಎಂಬುದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ. ಅನೇಕ ಜನರು ತಮ್ಮಲ್ಲಿರುವಂತಹ ಅನೇಕ ವಿಧವಾದಂತಹ ಮೋಸದ ಸಂಗತಿಗಳಿಗೆ ಒಳಗಾಗಿ ತಿರುಗಿ ಅವರು ದೇವರಿಗೆ ನಾವು ಸಂಬಂಧಪಟ್ಟವರನ್ನುವ ರೀತಿಯಲ್ಲಿ ಇರ್ತಾರೆ. ಅದು ಅವರ ಜೀವಿತ ಮೋಸದಲ್ಲಿರುವಂಥದ್ದು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಯೆಶಾಯ 44ನೇ ಅಧ್ಯಾಯದ 20ನೇ ವಚನದಲ್ಲಿ ನೋಡುವಾಗ, ಅವನು ತಿನ್ನುವುದು ಬೂದಿಯೇ, ಮೋಸಕ್ಕೊಳಗಾದ ಹೃದಯದವನು, ಅವನಿಗೆ ದಾರಿ ತಪ್ಪಿದ ಕಾರಣ ನನ್ನ ಕೈ ಸುಳ್ಳನ್ನ ಹಿಡಿದಿದೆಯಲ್ಲ ಎಂದುಕೊಳ್ಳಲೂ ಆಗುವುದಿಲ್ಲ, ತನ್ನನ್ನು ರಕ್ಷಿಸಿಕೊಳ್ಳಲು ಆಗುವುದಿಲ್ಲ. ನೋಡ್ರಿ, ಮೋಸಕ್ಕೊಳಗಾಗಿರುವಂತಹ ಒಂದು ಹೃದಯ ಅವನ ಕಡೆ ಇರುವುದರಿಂದ ಅವನು ಎಂದಿಗೂ ಸತ್ಯಕ್ಕೆ ನಡೆಯುವುದಕ್ಕಾಗುವುದನೇ ಇಲ್ಲ. ಅವನು ಸುಳ್ಳನ್ನ ಹಿಂಬಾಲಿಸ್ತಾ ಇರ್ತಾನೆ. ಅವನು ಯಾವಾಗಲೂ ದೇವರ ವಿಷಯಗಳನ್ನ ಅವನು ಅಲ್ಲಗಳೆಯುತ್ತಾ ಹೋಗ್ತಾ ಇರ್ತಾನೆ. ಯಾಕೆ? ಅವನಲ್ಲಿ ಮೋಸದ ಹೃದಯ ತುಂಬಿ ಹಾಕಲ್ಪಟ್ಟಿದೆ. ನೀವು ಒಂದು ವೇಳೆ ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯವನ್ನು ತೆಗೆಯುವಾಗ, ಅಲ್ಲಿ ಪವಿತ್ರಾತ್ಮನು ವಿಶೇಷವಾದ ರೀತಿಯ ಮಾರ್ಗದರ್ಶನವನ್ನ ಕೊಡುವುದನ್ನು ನಾವು ನೋಡಿಕೊಳ್ತೇವೆ. ಆ ದೇವರನ್ನ ತಿಳ್ಕೊಂಡ್ರು, ಅವ್ರ ಕಣ್ಣಿಗೆ ದೇವರ ವಿಷಯಗಳು ಅರ್ಥವಾಗ್ತಾ ಇದ್ರು, ಅವರಲ್ಲಿ ಇರುವಂತಹ ದುಷ್ಟತನದ ನಿಮಿತ್ತ, ಭಕ್ತಿಹೀನತೆಯ ನಿಮಿತ್ತ ದೇವರನ್ನ ಅಲ್ಲಗಳೆಯುತ್ತಾ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ. ರೋಮ 1ನೇ ಅಧ್ಯಾಯದ 18ನೇ ವಚನ ನೋಡುವಾಗ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅನುಗಡಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಪರಲೋಕದಿಂದ ತೋರಿ ಬರುತ್ತದೆ. ಯಾಕಂದ್ರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದ್ರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣು ಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ರೂ ಅವರು ದೇವರನ್ನ ಘನಪಡಿಸಲಿಲ್ಲ, ಆತನಿಗೆ ಉಪಕಾರಗಳನ್ನ ನೆನೆಸಿ ಆತನನ್ನ ಸ್ತುತಿಸಲಿಲ್ಲ. ನೋಡ್ರಿ, ಎಂತ ಭಯಂಕರವಾದಂತ ಜನರು, ದೇವರನ್ನ ಅರಿಯುವುದಕ್ಕೆ ಅಸಾಧ್ಯವೋ ಅನ್ನೋ ರೀತಿಯಲ್ಲಿ ಇರುವಂತ ಅಸಹ್ಯವಾದ ಜನರನ್ನ ನಾವು ನೋಡಿಕೊಳ್ತೇವೆ. ಯಾಕಂದ್ರೆ ಅವರ ಹೃದಯ ಅದು ದೇವರಿಂದ ದೂರವಾಗಿರುವಂತ, ಮೋಸಕ್ಕೊಳಗಾಗಿರುವಂತ, ದುಷ್ಟತ್ವವನ್ನು ನಡೆಸುವಂತ ಒಂದು ವ್ಯಕ್ತಿತ್ವ ಅವರಲ್ಲಿ ತುಂಬಿ ಹಾಕಲ್ಪಟ್ಟಿರುವುದರಿಂದ ಅವರು ದೇವರ ವಿಷಯಗಳನ್ನಲ್ಲಿ ಹಿಂಜಾರಿ ತಮ್ಮ ಜೀವಿತವನ್ನ ಯಾವಾಗಲೂ ಇನ್ನೂ ನಷ್ಟಕ್ಕೆ ಗುರಿ ಮಾಡಿಕೊಳ್ತಾ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಕಲಿಸಿಕೊಡುವುದನ್ನ ನಾವು ನೋಡ್ಕೋದು. ಯಾಕಂದ್ರೆ ಅವರ ಹೃದಯದಲ್ಲಿ ಆ ಕತ್ತಲೆಗೆ ಸಂಬಂಧಪಟ್ಟಿರುವಂತ ಸಂಗತಿಗಳು, ಅಂದ್ರೆ ಅಲ್ಲಿ ಎಲ್ಲಾ ಪಾಪಮಯವಾಗಿರುವಂತಹ ಅಸಹ್ಯವಾದ ಸಂಗತಿಗಳು ಅವರನ್ನ ಆಳ್ತಾ ಇರುವುದರಿಂದ ಅವರು ಕತ್ತಲೆಯಲ್ಲಿ ನಡೆಯುವಂತವರಾಗಿರ್ತಾರೆ. ಅವರು ಕಣ್ಣು ಕಾಣುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು 1 ಯೋಹಾನ 2ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡುವಾಗ, 11ನೇ ವಚನದಿಂದ ನೋಡುವಾಗ, ತನ್ನ ಸಹೋದರನನ್ನ ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನ ಕಾಣದ ಹಾಗೆ ಮಾಡಿದ್ರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯುವುದೇ ಇಲ್ಲ. ನೋಡ್ರಿ, ಕತ್ತಲೆಯಲ್ಲಿ ಜೀವಿಸುವ ವ್ಯಕ್ತಿ ಆತನು ಏನ್ ಮಾಡ್ತಾ ಇದ್ದಾನೋ, ಹೇಗೆ ಜೀವಿಸ್ತಾ ಇದ್ದೇನೋ ಅವನಿಗೆ ಗೋಚರಣೆ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ. ಪ್ರಿಯ ನನ್ನ ದೇವಜನರೇ, ನಮ್ಮಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾನು ಯಾವ ವಿಷಯಗಳಲ್ಲಿ ದೇವರಿಗೆ ದೂರವಾದವನಾಗಿದ್ದೇನೆ, ಹೇಗೆ ನನ್ನ ಜೀವಿತದಲ್ಲಿ ನಾನು ತಪ್ಪಾದಂತ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ ಪರೀಕ್ಷೆ ಮಾಡಿಕೊಳ್ಳದೆ ಹೋದ್ರೆ ನಾವು ಹಿಂಜಾರಿದವರು, ಕತ್ತಲೆಯಲ್ಲಿ ನಡೆಯುವವರು. ದೇವರ ವಿಷಯಗಳು ನಮಗೆ ಸಮೀಪವಾಗಿದ್ರು ಅವುಗಳು ಕಣ್ಣಿಗೆ ಕಾಣದಂತೆ, ನಮ್ಮ ಕಿವಿಗಳು ಕೇಳದಂತೆ ಅವುಗಳು ನಮ್ಮನ್ನ ದೂರಕ್ಕೆ, ದೇವರಿಂದ ದೂರಕ್ಕೆ ಒಯ್ಯುವಂತ ಸಂಗತಿಗಳಾಗಿರ್ತವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೋತೇವೆ. ಪ್ರಿಯನ ದೇವಜನರೇ, ಈ ಕಾರಣ ನಾವು ಈ ಅಂಧಕಾರದ ದೊರೆತನದಿಂದ ಹೊರಗೆ ಬಂದವರಾಗಿ ದೇವರ ಮಕ್ಕಳಾಗಿ ಜೀವಿಸುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ಪ್ರತಿನಿತ್ಯ ಲೋಕದ ಅಂಧಕಾರ ನಮ್ಮನ್ನು ಆವರಿಸುವುದಕ್ಕೆ ಯಾವಾಗಲೂ ಸಿದ್ಧವಾಗಿ
ನಮ್ಮನ್ನು ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಯಾವಾಗಲೂ ಸಿದ್ಧವಾಗಿದೆ. ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ದೇವರಿಗೆ ಯೋಗ್ಯವಾದಂಥ ಜೀವಿತವನ್ನು ಸಾಗಿಸುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.